ಹೋರಾಟ ಮಾಡಿಕೊಂಡು ಅವರು ಕೂಡ ರೈತರ ಬಗ್ಗೆ ಅವ್ರಿಗಿದ್ದಂಥ ಒಂದು ಕಾಳಜಿ. ಆಗ ಬ್ರಿಡ್ಜ್ ಯಾವುದು ಫಸ್ಟ್ ಫ್ಲೈಓವರ್ ಮಾಡಿದ್ದು ಅವರೇ, ಮೈಸೂರು ಫ್ಲೈಓವರ್ ಕೂಡ ಅವರು ಕೂಡ. ಕೂತ್ಕೊಳ್ಳಿ ಸರ್ ದಯವಿಟ್ಟು. ನಾನೇ ಹೇಳ್ತಾ ಇದ್ದೀನಿ ನಿಮ್ಗಿನ್ನ ಜಾಸ್ತಿ ಹಿಸ್ಟ್ರಿ ನನಗೆ ಗೊತ್ತಿದೆ. ಐ ಡೋಂಟ್ ಲೈಕ್ ಟು ರೀಡ್ ಹಿಸ್ಟ್ರಿ ಆರ್ ಡೋಂಟ್ ಲೈಕ್ ಟು ರೈಟ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ದಟ್ ಇಸ್ ಮೈ ಪ್ಯಾಷನ್. ಸೊ ತಲೆ ಕೆಡಿಸ್ಕೊಬೇಡಿ, ನನಗೆ ಇದೆ. ಸ್ವಲ್ಪ ಕೂತ್ಕೊಳ್ಳಿ, ನೀವು ತಾಳ್ಮೆಯಿಂದ ಕೂತ್ಕೊಂಡ್ರೆ ಎಲ್ಲ ಹೇಳ್ತೀನಿ ನಾನು. ಸೊ ಹಂಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದರು. ಜೆ.ಎಚ್. ಪಟೇಲ್ರು ಕೂಡ ನೋಡಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, ಜೆ.ಎಚ್. ಪಟೇಲ್ ಇವತ್ತು ಇಲ್ಲದೆ ಇರ್ಬೋದು, ಕೆಲವ್ರಿಗೆಲ್ಲ ಗೊತ್ತಿದೆ. ನಾನು ಕೃಷ್ಣ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬಂಗಾರಪ್ಪನವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬೇರೆ ಸಿದ್ದರಾಮಯ್ಯವ್ರ ಹತ್ರ ಕೆಲಸ ಮಾಡಿದ್ದೀನಿ. ಇನ್ನು ಬೇಕಾದಷ್ಟು ಚೀಫ್ ಮಿನಿಸ್ಟರ್ಗಳು ಕೂಡ ನೋಡಿದ್ದೀನಿ. ಕುಮಾರಸ್ವಾಮಿನೂ ನೋಡಿದ್ದೀನಿ, ಯಡಿಯೂರಪ್ಪನೂ ನೋಡಿದ್ದೀನಿ. ಬಟ್ ಸಚ್ ಎ ಲಾರ್ಜ್ ಹಾರ್ಟೆಡ್ ಚೀಫ್ ಮಿನಿಸ್ಟರ್, ಆ ಹೃದಯ ಶ್ರೀಮಂತಿಕೆ ಇದ್ದಂಥ ಚೀಫ್ ಮಿನಿಸ್ಟರ್, ಇಟ್ ಈಸ್ ಜೆ.ಎಚ್. ಪಟೇಲ್ ಅನ್ನೋದನ್ನ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಪೊಲಿಟಿಕಲಿ ವಿ ಮೈಟ್ ಹ್ಯಾವ್ ಡಿಫರೆನ್ಸಸ್ ಒಪಿನಿಯನ್. ಎಲ್ಲರನ್ನು ಕೂಡ ಪಾರ್ಟಿ ಪಕ್ಷ ಅಂತ ನೋಡ್ತಿರ್ಲಿಲ್ಲ. ರಾಜಕಾರಣ ಏನಾದ್ರು ಇದ್ರೆ ನೀವು ಹೊರಗಡೆ ಫೀಲ್ಡ್ ಅಲ್ಲಿ ಮಾಡ್ಕೊಳ್ಳಿ, ಈ ವಿಧಾನಸೌಧದಲ್ಲಿ ನಾನು ಮಾಡೋದಿಲ್ಲ ಅಂತ. ಖರ್ಗೆ ಸಾಹೇಬರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರು. ಅವ್ರ ಮೇಲೆ ಡಿಫರೆನ್ಸ್ ಇತ್ತು. JDS ನಲ್ಲೇ 2 ಪಾರ್ಟಿ ಆಗಬೇಕು ಅಂತಿತ್ತು. ಅವರ ಚೀಫ್ ಮಿನಿಸ್ಟರ್ ಇಳಿಸಿದ್ರು. 8 ಗಂಟೆ ಮಾತಾಡಿದ್ರು. ಬರೀ 30 ನಿಮಿಷದಲ್ಲಿ ನೀವೆಲ್ಲ ಯು ಶುಡ್ ಗೋ ಟು ದಿ ಹಿಸ್ಟ್ರಿ ಅವ್ರೇನು ಭಾಷಣ ಮಾಡಿದ್ರು ಅಂತ. 15-20 ನಿಮಿಷದಲ್ಲಿ ಎಲ್ಲರನ್ನ ನಗಿಸ್ಬಿಟ್ಟು ಕರೆಂಟ್ ಇದೆ ಅಂದ ತಕ್ಷಣ ಹೋಗ ಕಂಬಿ ಹಿಡಿ ಅಂತ ಅಂದ್ರು. ರೋಡ್ ಸರಿ ಇಲ್ಲ ಅಂತಂದ್ರೆ ಕುದುರೆ ಮೇಲೆ ಓಡಾಡು ಅಂತ ಅಂದ್ರು. ಹಿಂಗೆ ಏನೇನೋ ಬಹಳ ನಗಿಸಿ ಅವ್ರದ್ದು ಇದನ್ನ ಕ್ಲೋಸ್ ಮಾಡ್ತಿರೋ. ಸೊ ವೆರಿ ಲಾರ್ಜ್ ಹಾರ್ಟೆಡ್. ಬೇರೆ ಸಂದರ್ಭದಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ನಾನು ನೋಡ್ತೀನಿ. ನಾನು ಬೀಯಿಂಗ್ ಎನ್ ಚೀಫ್ ಮಿನಿಸ್ಟ್ರಿ ಸ್ಥಾನದಲ್ಲಿ ನನಗೆ ಆಗಿರೋಂಥ ಅನೇಕ ಅನುಭವಗಳ ಮೇಲೆ ನಾನು ಈ ವಿಚಾರವನ್ನ ನಾನು ಹೇಳ್ತಾ ಇದ್ದೇನೆ. ಹಂಗೆ ಧರ್ಮಸಿಂಗ್ ಅವ್ರ ಕಾಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ, ಕುಮಾರಸ್ವಾಮಿ ಪೊಲಿಟಿಕಲಿ ಎಸ್ ವಿ ಮೇ ಡಿಫರ್, ಬಟ್ ಕುಮಾರಸ್ವಾಮಿ ಅವರ ಯೋಜನೆ ಕೂಡ ಇವತ್ತು ನಾನು ಒಪ್ತೇನೆ. ಅವತ್ತಿನ ಕಾಲದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಇವತ್ತು ನೈಸ್ ಟೀಕೆ ಮಾಡ್ತಾ ಇರ್ಬೋದು, ನೈಸ್ ಆಡಳಿತ ಸರಿ ಇಲ್ಲದೆ ಇರ್ಬೋದು. ಆ ಯೋಜನೆಗೆ ಸಿಗ್ನೇಚರ್ ಹಾಕಿ ಅವರು ಮಾಡಿ ಆ ನೈಸ್ ಆಗ್ಬೇಕು ಅಂತೇಳಿ ಅವತ್ತು ಮಾಡಿದ್ರಲ್ಲ. ಇವತ್ತು ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು ಅಂತ ತಾವು ಯೋಚನೆ ಮಾಡಿ. ಕಂಪ್ನಿ ಏನು ಹೆಚ್ಚು ಕಮ್ಮಿ ಇದೆಯೋ ಅದನ್ನೆಲ್ಲ ನನಗೀಗ ಚರ್ಚೆ ಮಾಡೋದು ಬೇಡ. ಅದ್ರಲ್ಲಿ ಏನೇನಿದೆ ಪರಿಸ್ಥಿತಿ, ಅಕ್ಕಪಕ್ಕ ಏನ್ ಜಮೀನಿದೆ, ಯಾರ ಜಮೀನಿದೆ, ಅದೆಲ್ಲ ಈಗ ಲೆಟ್ ಮಿ ನಾಟ್ ಡೂ ದಿ ಪ್ಲಾನಿಂಗ್ ವಾಟ್ ಎವರ್ ದೇವೇಗೌಡರು ಹ್ಯಾಡ್ ಆನ್ ದಟ್ ಡೇ. ಇಟ್ ಇಸ್ ಎ ವೆರಿ ಗ್ರೇಟ್. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ಇರಿಗೇಷನ್ ಅಲ್ಲಿ ಅವ್ರು ಮಾಡಿದಂತ ಕೆಲವು ಚಿಂತನೆಗಳಿತ್ತಲ್ಲ, ನೀರಾವರಿಗೆ ಒಬ್ಬ ರೈತನ ಮಗ ಅಂತ ಹೇಳಿ ಹೆಸರು ಬರ್ಬೇಕಾದ್ರೆ ಸುಮ್ಮನೆ ಬರುವುದಿಲ್ಲ. ಆ ಕಮಿಟ್ಮೆಂಟ್ ಇದ್ರೆ, ಆ ಭಾವನೆ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಸೊ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿ ಅವ್ರು ಇನ್ನೊಂದಷ್ಟು 5-6 ವರ್ಷ ಇಲ್ಲಿ ಇದ್ದಿದ್ರೆ ಇನ್ನ ಆಗಿತ್ತು. ಬಟ್ ಫಾರ್ಚುನೇಟ್ಲಿ ಅವ್ರ ಲೆಕ್ಕಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಹೋದ್ರು. ಅದ್ ಬಿಡಿ, ಅದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈ ಹ್ಯಾಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಇನ್ ಇಸ್ ಓನ್ ವೇ ಫಾರ್ ದಿಸ್ ಕಂಟ್ರಿ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು ನಾವು ಕುಮಾರಸ್ವಾಮಿ ಅವರು ಬಂದ್ರು. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಬಿಡದಿ ವಿಚಾರ ಆಮೇಲೆ ನಿಧಾನಕ್ಕೆ ಮಾತಾಡೋಣ, ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಪೆರಿಫೆರಲ್ ರೋಡ್ ಮಾಡಬೇಕು ಅಂತಾನು ಏನು ಅವತ್ತಿನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಈ ಕನೆಕ್ಷನ್ ಪೆರಿಫೆರಲ್ ರೋಡ್ 2 ಮಾಡಬೇಕು ಅಂತಿತ್ತಲ್ಲ. ಬಹುಶಃ ಅವತ್ತಿನ ಕಾಲದಲ್ಲಿ ಹೊಸ ನಾಯಕರುಗಳನ್ನ ಸೃಷ್ಟಿ ಮಾಡೋಂತ ಒಂದು ವಿಚಾರಧಾರೆಗಳು, ಎಲ್ಲ ಜಾತಿ ದೊಡ್ಡ ಜಾತಿಲಿ ಅವ್ರು ಹುಟ್ಟಿದ್ರು ಕೂಡ, ಅರಸು ಮಂತನದಲ್ಲಿ ಹುಟ್ಟಿದ್ರು ಕೂಡ, ಅವರ ಹೊಸ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಅವರು ತೆಗೆದುಕೊಂಡಂತ ಅನೇಕ ನಿರ್ಧಾರಗಳು ಎಲ್ಲ ವರ್ಗದ ಜನರ ಜೊತೆಗೆ ಬೆರ್ತಂತವ್ರು. ಇವತ್ತು ಅವನು ಹಿಂದೂ ವರ್ಗದ ನಾಯಕರು ಅಂತ ನಾವು ಕೆಲವು ಮಾತಾಡ್ತೀವಿ. ಆದರೆ ರಾಜ್ಯದ ಜನತೆಗೆ ಕೊಟ್ಟಂತ ಅನೇಕ ಯುವಕರಿಗೆ ಕೊಟ್ಟಂತ ಪ್ರೋತ್ಸಾಹ ಯಾರು ಮುಖ್ಯಮಂತ್ರಿಗಳು ಇವತ್ತು ಕೂಡ ಇದನ್ನ ಅಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ನಮ್ಗೆಲ್ಲ ಉಳುವನಿಗೆ ಭೂಮಿ ಕೊಡಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಕೇಂದ್ರ ಪಕ್ಷ ತೀರ್ಮಾನ ಮಾಡಿದಾಗ ಕೂಡ ನಮ್ಮ ರಾಜ್ಯದಲ್ಲಿ ಆ ಬಡ ಜನತೆಗೆ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಇದು ಒಂದು ಇತಿಹಾಸ, ಉಳುವನಿಗೆ ಭೂಮಿ ಅಂತ ಹೇಳಿ. ಹಂಗೆ ಗುಂಡ್ರಾಯರ ಕಾಲ ಕೂಡ ನಾನು ಗಮನಿಸಿದ್ದೇನೆ, ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ನಾವೆಲ್ಲ ನೋಡಿದ್ದೇವೆ ಗುಂಡ್ರಾಯರು, ಅವರ ಆಳ್ತ ಕೂಡ ನಾವು ಗಮನಿಸಿದ್ದೇವೆ. ದಿಟ್ಟವಾದಂಥ ಕೆಲವು ತೀರ್ಮಾನಗಳು, ರಾಮಕೃಷ್ಣೇಗೌಡರ
ಪರಿಶುದ್ಧವಾದಂಥ ಆಡಳಿತ. ಇವತ್ತು ನಾವು ಅಷ್ಟು ಪಾರ್ಲಿಮೆಂಟಲ್ಲಿ ಅಷ್ಟು ದೊಡ್ಡ ಸೀಟು ಗೆದ್ದಿದ್ದು, ನಾವು ಒಂದೇ ಒಂದು ಸೀಟ್ ಮಾತ್ರ ಹೋಯ್ತು. ಅಷ್ಟು ಸೀಟ್ ಗೆದ್ದಿದ್ರು ಕೂಡ ಕೊನೆಗೆ ಅವರು ನನಗೆ ಆಡಳಿತ ಸಿಕ್ಲಿಲ್ಲ ಅಂತೇಳಿ, ಜನ ಆಶೀರ್ವಾದ ಮಾಡಲಿಲ್ಲ ಅಂತೇಳಿ ಇಮಿಡಿಯೇಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡಿಬಿಟ್ರು ಇಂದಿರಾ ಗಾಂಧಿ ಅವರು ಸತ್ ಮೇಲೆ. ಸೊ ನನಗೆ ನಮ್ಮ ರೇವಣ್ಣ ರೇವಣ್ಣ ಇಲ್ಲಲ್ಲ, ರೇವಣ್ಣ ಅಂತೀನಿ, ರಾಮಲಿಂಗಾರೆಡ್ಡಿ, ನಾವೆಲ್ಲ ಅಸೆಂಬ್ಲಿಗೆ ಟಿಕೆಟ್ಗೆ ನಮಗೆಲ್ಲ ಟಿಕೆಟ್ ಕೊಟ್ಟಿದ್ರು. ತಮಗೂ ಕೂಡ ಗೊತ್ತಿತ್ತು, ತಾವು ಕೂಡ ಅದರಲ್ಲಿ ಆ ಸಂದರ್ಭದಲ್ಲಿದ್ರಿ. ಸೊ ದೊಡ್ಡ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ಅಲೆ. ಆದರೆ ಕರ್ನಾಟಕ ರಾಜ್ಯ ಆ ಅಲೆನ ಒಪ್ಪದೆ ಅವತ್ತು ರಾಮಕೃಷ್ಣ ಹೆಗಡೆ ಅವ್ರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿದ್ರು. ಸೊ ಮುಖ್ಯಮಂತ್ರಿ ಮಾಡಿ ನಾವೆಲ್ಲ ಸೋತು, ನಾವೆಲ್ಲ ಬಹಳ ಜನ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಟಿಕೆಟ್ ಸಿಕ್ತು. ನಾನು 85ರಲ್ಲಿ ದೇವೇಗೌಡರ ಮೇಲೆ ಚುನಾವಣೆಗೆ ಸೋತೆ. ನಾನು ನೀವೆಲ್ಲ ಜೊತೆಲಿದ್ದೋ. ನೀವು ಶೇಷಾದ್ರಿಪುರಂ ಕಾಲೇಜು, ನಾನು PUCಲಿ HKS ಕಾಲೇಜು, ನಮ್ಮ ವಂಶಿ ಸಾಹೇಬ್ರು ನಿಮ್ಮ ಸ್ಟೂಡೆಂಟ್. ನಾನು ನೀವು ನನಗೆ ನಿಮ್ಮ ಕಾಲೇಜಲ್ಲೇ ನಾನು PUC ಓದಿದ್ದು. ನನಗೊಂದಿನ PUC ಕರೆದು ಸನ್ಮಾನ ಕೂಡ ಮಾಡಿದ್ರು ಅವ್ರ ಕಾಲೇಜವರು. ಅದಾದ್ಮೇಲೆ ರೇಣುಕಾಚಾರ್ಯ ಕಾಲೇಜಲ್ಲಿದ್ದೆ. ಅಲ್ಲಿದ್ದಾಗ ಫೈನಲ್ ಡಿಗ್ರಿ ಸ್ಟೂಡೆಂಟು. ಹರಿಪ್ರಸಾದ್ ಸಾಹೇಬ್ರೆಲ್ಲ ನಮಗೆಲ್ಲ ಸೀನಿಯರು, ಅವರು ಕೂಡ 1-2-3 ವರ್ಷ ಮುಂದಕ್ಕಿದ್ದವರು. ಸೊ ನೀವು ಶೇಷಾದ್ರಿಪುರಮಲ್ಲಿದ್ದೆ, ನಾನಲ್ಲಿದ್ದೆ. ಈಗ ನಾನು ನಿಮಗೆ ನಮ್ಮ ಸ್ಪೀಕರ್ ಅವರು, ನನ್ನ ಕೆಳಗಡೆ ನೀವು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀರಿ. ಈಗ ನೀವು ನಮ್ಮ ದೊಡ್ಡ ಸ್ಥಾನದಲ್ಲಿದ್ದೀರಿ. ನಿಮ್ಗೇನು ಗೌರವ ಕೊಡಬೇಕು ಖಂಡಿತ ನಾವೆಲ್ಲ ಗೌರವನ ಕೊಡ್ತೇವೆ. ಇದಲ್ಲದೆ ರಾಮಕೃಷ್ಣ ಹೆಗಡೆ ಅವರ ಪರಿಶುದ್ಧವಾದಂಥ ಆಳ್ತಾ ಇತ್ತಲ್ಲ, ಆ ಆಡಳಿತಕ್ಕೆ ಜನ ಯಾವ ರೀತಿ ಗೌರವ ಕೊಡ್ತಿದ್ರು ಅನ್ನೋದು ಕೂಡ ನನಗೆ ಅರಿವಿದೆ. ಬೊಮ್ಮಾಯಿ ಸಾಹೇಬರು ಅವ್ರನ್ನ ಹೆಂಗ್ ತೆಗೆದ್ರು ಅಂತ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೇನೆ. ಅದಾದ್ಮೇಲೆ ಬಂಗಾರಪ್ಪನವರ ಸಂಪುಟದಲ್ಲಿ ನನಗೊಂದು ಚಿಕ್ಕ ಅವಕಾಶ ಅವತ್ತು ಮಾಡಿಕೊಟ್ರು. ಅದೊಂದು ದೊಡ್ಡ ಇತಿಹಾಸ ಇದೆ, ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದು ಅವರ ಆಗ ನಾವು ನೀರಾವರಿಗೆ, ರೈತರಿಗೆ ಏನು ನೀರಾವರಿಗೆ ನಾವು ಫ್ರೀ ಕರೆಂಟ್ ಕೊಡಬೇಕು ಅಂತ ಕೇಳಿ ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ, ಇವತ್ತು ಅದು ಬರೀ 1,000 ಕೋಟಿಗಿತ್ತು, ಇವತ್ತು 22,000 ಕೋಟಿ ಕೊಡ್ತಾ ಇದೀವಿ ರೈತರಿಗೆ. ಅಂದ್ರೆ ಆ ಕಾರ್ಯಕ್ರಮನ ತೆಗಿಯಕ್ಕಾಗ್ಲಿಲ್ಲ. ಬಂಗಾರಪ್ಪನವ್ರು ಇಲ್ಲ, ಆದ್ರೆ ಅವ್ರ ಹೆಸರು ಇನ್ನ ಉಳಿದಿದೆ. ಅವ್ರ ಹೆಸರು ಕೂಡ ಇವತ್ತು ಉಳಿದಿದೆ. ನಮ್ಮ ಹಳ್ಳಿ ದೇವಸ್ಥಾನಗಳಿಗೆ ಬಂಗಾರಪ್ಪನವರು ಆಶ್ರಯ, ಆರಾಧನಾ, ಅಕ್ಷಯ ಅಂತೇಳಿ, ವಿಶ್ವ ಅಂತೇಳಿ ಕೆಲ ಹೆಸರಿಟ್ಟರು. ಒಂದು ಅವ್ರದೇ ಅಂತ ಸಾಹಿತ್ಯ ಲೋಕದಲ್ಲಿ ಕಾರ್ಯಕ್ರಮವನ್ನ ಮಾಡಿಕೊಟ್ಟದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಸೊ ಹಂಗೆ ಅದಾದ ಮೇಲೆ ಇವತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಗೆ CET ಅಂತ ಪ್ರಾರಂಭ ಮಾಡಿಸಿದ್ದು ವೀರಪ್ಪ ಮೊಯ್ಲಿ ಅವರು. ನಮಗೆ ಇವತ್ತು ಇಡೀ ರಾಷ್ಟ್ರಕ್ಕೆ ಇವತ್ತೇನಾದ್ರು ದೊಡ್ಡ ದೊಡ್ಡ ಇಂಜಿನಿಯರ್ಸು, ದೊಡ್ಡ ದೊಡ್ಡ ಡಾಕ್ಟರ್ಸು ನಮ್ಮ ರಾಜ್ಯದಲ್ಲಿ ಇತ್ತು. ಇವರು ಇವ್ರ ಕಾಲದಲ್ಲಿ, ಒಡೆಯರ ಕಾಲದಿಂದ ಕೂಡ ಪ್ರಾರಂಭ ಮಾಡಿ ಇತ್ತು. ಆದರೆ ಅವತ್ತಿನ ಕಾಲದಲ್ಲಿ ಅವರು ಮೊಯ್ಲಿ ಅವರು